ಸಿ ಎಮ್ಮು ಡಿ ಸಿ ಎಮ್ಮು ಅಧಿಕಾರ ಕಿತ್ತಾಟ ಅಷ್ಟ ಯಾವ ಕಿತ್ತಾಟನೂ ಇಲ್ಲ. ಎಷ್ಟು ಚೆನ್ನಾಗಿದ್ದಾರೆ ಇಬ್ಬರು, ಅನ್ಯೋನ್ಯವಾಗಿದ್ದಾರೆ ಸರ್. ನಿಮ್ಮ ಏನು ಬಡದಾಡ್ಕೊಂಡಿದ್ದಾರೆ ಏನಿಲ್ಲಪ್ಪ. ಇಲ್ಲ ಕೆಲವು ಶಾಸಕರು ಮಾತ್ರ ನಮ್ಗೆ ಯಾರು ಸವಾಸನೂ ಬೇಡಪ್ಪ, ನಮ್ಮ ಪಾಡಿಗೆ ನಾವು ಮಧ್ಯ ಇದ್ಬಿಡ್ತೀವಿ, ಬಡವಾ ನಿಮ್ಮ ಅಡಗದಂಗೆ ಇರು ಅಂದ್ಕೊಂಡು ಇದ್ಬಿಡ್ತೀವಪ್ಪ, ಹೈಕಮಾಂಡ್ ಏನು ಹೇಳುತ್ತೆ ಅದಪ್ಪ ಅಂದ್ಕೊಂಡು ಓಡಾಡ್ಕೊಂಡಿದ್ದಾರಂತೆ. ಏನಿಲ್ಲ, ಈ ಗೊಂದಲ ಏನು ಇರಬಾರ್ದು. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಮಾಡಲಿ. ಅವ್ರೇನಾದ್ರು ಮಾತಾಡಿದಾರ, ಏನು ಮಾತಾಡಿದ್ದಾರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸರ್ಕಾರ ಇವಾಗ ಚೆನ್ನಾಗಿ ಯಾರು ಡೆಲ್ಲಿಗೆ ಹೋಗಿದ್ದಾರೆ ಏನೋ ಗೊತ್ತಿಲ್ಲ. ದೆಹಲಿನಲ್ಲಿ ಏನೇನಾಯಿತು ನನಗೆ ಆ ಕಾಲದಲ್ಲಿ ನನಗೆ ಗೊತ್ತಿಲ್ಲ. ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಸಂಪೂರ್ಣ ಮಾಹಿತಿ ಬೇಕಾಗಿ ಯಾವ ಬಣನೂ ಇಲ್ಲ, ನಂದು ಕಾಂಗ್ರೆಸ್ ಬಣ. ಅದು ಅವರು ಇದು ನನಗೆ ಗೊತ್ತಿಲ್ಲ, ಏನು ಮಾತು ಕೊಟ್ಟಿದ್ರು ಏನಂತ ನನಗೇನು ಗೊತ್ತಿಲ್ಲ. ರಾಷ್ಟ್ರೀಯ ನಾಯಕರು ಏನಾದ್ರು ಒಂದು ತೀರ್ಮಾನ ಕೊಡೋದು ಒಳ್ಳೇದು, ಬೇಗ ಕೊಡೋದು ಒಳ್ಳೇದು. ಅದು ಕರೆಕ್ಟ್. ಲಾಸ್ಟಲ್ಲಿ ಹೇಳಿದ್ದು ಸರ್. ಯಾಕೆ ಮಾಡ್ತಾ ಇಲ್ಲ ಸರ್? JDS ನಾಯಕರು ಲೇವಡಿ ಮಾಡಿದ್ದಾರೆ. ಬಿಜೆಪಿ JDS ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಎರಡು ಹೋಳು, ಸಿದ್ದರಾಮಯ್ಯ DK ಶಿವಕುಮಾರ್ ಎರಡು ಭಾಗ ಆಗಿ ಇವತ್ತು ಅವರ ಸಂಭ್ರಮದ ಆಚರಣೆ. DK ಶಿವಕುಮಾರ್ ಅವರು ಕಾಯಿಲೆ ಬಿದ್ದು ಸ್ವರಗಿ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ್ಯಾರು ಡೆಲ್ಲಿಗೆ ಹೋಗಿದಾರೋ ಅವ್ರಿಗೆಲ್ಲ ಆವಾಜ್ ಹಾಕಿ, ಯಾಕೆ ಡೆಲ್ಲಿಗೆ ಹೋಗಿದ್ಯಾ, ನಿನ್ನ ಕ್ಯಾಬಿನೆಟ್ ಇಂದ ತೆಗಿತೀನಿ, ನಿನ್ನ MLAಗೆ ಫಂಡ್ ಕೊಡಲ್ಲ ಅಂತೇಳಿ ಧಮಕಿ ಹಾಕಿರೋಂಥದ್ದು. ಅವ್ರ ಲೆಕ್ಕಾಚಾರದಲ್ಲಿ ಅವ್ರು ಹೇಳ್ತಾರೆ, ಇವ್ರ ಲೆಕ್ಕಾಚಾರದಲ್ಲಿ ಇವ್ರು ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಮುಂದೆ, ಏನು ನಡೀತಾ ಇದೆ ಕಳೆದ 2.5 ವರ್ಷದಿಂದ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಮಾಡಬೇಕು. ಜನಗಳಲ್ಲಿ ಅವರ ಕಷ್ಟಗಳಿಗೆ ಸರ್ಕಾರ ಸ್ಪಂದಿಸ್ತಿಲ್ಲ ಅಂತಕ್ಕಂಥ ಭಾವನೆ ಇದೆ. ಅದನ್ನು ಹೋಗಲಾಡಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಇದಕ್ಕೆ ಸಮಯ ವ್ಯರ್ಥ ಮಾಡ್ಕೊಂಡು ಸರ್, ಹೈಕಮಾಂಡ್ ಯಾಕೆ ಇದರಲ್ಲಿ ಹಿಂದೇಟ್ ಹಾಕ್ತಾ ಇದೆ? ಧೈರ್ಯ ಇಲ್ವಾ ಅಥವಾ ಗುಡ್ ಕ್ವಶನ್. ಧೈರ್ಯ ಇಲ್ಲ. ಬೆನ್ಮೂಳೆ ಸತ್ತೋಯ್ತು ಅವ್ರದ್ದು, ಭಾಳ ದಿನ ಆಗೋಗಿದೆ. ಓಕೆ. ರೀಸನ್ ಈಸ್ ಕಾಂಗ್ರೆಸ್ಸು ಹೈಕಮಾಂಡ್ಗೆ ಆರ್ಡಿನರಿ ರಾಜ್ಯವಾಗಿ ಉಳಿದಿಲ್ಲ. ಈಗ ಪೊಲಿಟಿಕಲಿ ತನ್ನ ಇಡೀ ರಾಷ್ಟ್ರೀಯ ಪಕ್ಷವನ್ನು ಜೀವಂತವಾಗಿಡಬೇಕಾದ ಆಕ್ಸಿಜನ್ ಸಪ್ಲೈ ಮಾಡುವ ರಾಜ್ಯ ಕರ್ನಾಟಕ. ಆಕ್ಸಿಜನ್ ಇಸ್ ಈಕ್ವಲ್ ಟು ಪೊಲಿಟಿಕಲಿ ಏನು ಅಂತ ನಿಮಗೆ ಗೊತ್ತಿದೆ. ನಂಗೆ ಗೊತ್ತಿಲ್ಲ, ಇದೆ ಗೊತ್ತಿದೆ. ಒಂದು ಕಡೆ ಈ ಸಮಸ್ಯೆ ಇದೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ವರ್ಸಸ್ DK ಎರಡು ಗ್ರೂಪ್ ಇದ್ದಂಗಿದೆ ಕಾಂಗ್ರೆಸ್ ಹೈಕಮಾಂಡಲ್ಲಿ. ಒಂದು ಗ್ರೂಪು DK ಶಿವಕುಮಾರ್ ಅವರ ಸಂಘಟನಾ ಚತುರತೆಯನ್ನು, ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಅಗಾಧ ಶಕ್ತಿಯನ್ನು, ಪಕ್ಷವನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು, ಚುನಾವಣೆಗಳನ್ನು ನಡೆಸುವ ತಂತ್ರಗಾರಿಕೆಯನ್ನು ಮೆಚ್ಚಿ ಓಹೋ 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 ಅನ್ನುವ ಗುಂಪು. ಈ ಕಡೆ ಇನ್ನೊಂದು ಗುಂಪಿದೆ. ಆ ಗುಂಪು ಸಿದ್ದರಾಮಯ್ಯ ಎಂಬ ರಾಜ್ಯವ್ಯಾಪಿ ನಾಯಕನೆಂದು, ಆ ರಾಜ್ಯವ್ಯಾಪಿ ನಾಯಕನಿಂದ ಬರಬಹುದಾದ ಹಲವಾರು ಕ್ಷೇತ್ರಗಳಲ್ಲಿ ಮತಶಕ್ತಿಯಂತಹದ್ದು ಎಂದು, ಹಿಂದುಳಿದ ವರ್ಗಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಹೇಗೆ ತನ್ನ ನಿಯಂತ್ರಣವನ್ನು ಇಟ್ಕೊಂಡಿದ್ದಾರೆ ರಾಜ್ಯದಲ್ಲಿ ಅಂತ ಅವ್ರಿಗೊಂದು, ಭ್ರಷ್ಟ ಅಲ್ಲ ಅಂತಾನು, ಅಥವಾ ಬದ್ಧತೆ, ಅದೇ ನೀವು ಹೇಳ್ತಾ ಇದ್ದಂಗೆ ಈ ಥರ ಎಲ್ಲ, ಇದೆಲ್ಲ ಅವರೊಂದು ಇಟ್ಕೊಂಡಿದ್ದಾರೆ. ಈ ಇಬ್ಬರ ಮಧ್ಯೆ ಹೈಕಮಾಂಡ್ ತಗಲಾಕೊಂಡು ಕೂತಂಗಿದೆ. ಓಕೆ. ಹೈಕಮಾಂಡ್ಗೆ ಈಗ ಪ್ರಾಬ್ಲಮ್ ಇರೋದು, ಅಸ್ಯೂಮಿಂಗ್ DK ಇಸ್ ಮೂವ್ಡ್, ಮಾತು ಕೊಟ್ಟಿದ್ದಾರೆ, ಬಾಯಿ ಮುಚ್ಕೊಂಡು ಮಾಡಬೇಕು. ಕೊಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲ ಆಗಿದ್ದು, ಹೈಕಮಾಂಡ್ಗೆ ಗೊತ್ತಿದೆ. ಹೈಕಮಾಂಡ್ ಮಾತನ್ನು ಕೊಟ್ಟಿದ್ದರೆ ಬಾಯಿ ಮುಚ್ಕೊಂಡು ಮಾಡಬೇಕು. ಕೊಟ್ಟಿಲ್ದಿದ್ರೆ ಗೊತ್ತಿಲ್ಲ, ನಮ್ಮ ಇಷ್ಟ, ಅವ್ರವ್ರ ಇಷ್ಟ. DK ಮತ್ತು ಸಿದ್ದರಾಮಯ್ಯ ಮಾಡೋದಾದರೆ, ನಾಳೆ ಚುನಾವಣೆ ನಡೆದರೆ ಸಂಘಟನೆ, ಚತುರತೆ, ಸಂಪನ್ಮೂಲ ಕ್ರೋಢೀಕರಣ ಮತ್ತು ಒಕ್ಕಲಿಗರ ವಿಭಾಗದಲ್ಲಿ ಒಂದಿಷ್ಟು ಮತಗಳಿಕೆಯನ್ನು ಶಿವಕುಮಾರ್ ಅವರು ಮಾಡ್ತಾರೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಇಡೀ ಒಕ್ಕಲಿಗ ಮತವನ್ನು ಸಂಪೂರ್ಣವಾಗಿ ಗುಡ್ಡೆ ಹಾಕೊಂಡು ಎಳ್ಕೊಂಬರ್ತಾರೆ ಅಂತ ಹೇಳೋ ಸ್ಥಿತಿಗೆ ನಾವಿನ್ನೂ ಬಂದಿಲ್ಲ. ಇನ್ನೂ ನಾವು ಬಂದಿಲ್ಲ ಆ ಸ್ಥಿತಿಗೆ. ಬರ್ಬೋದೋ ಬಿಡ್ಬೋದೋ ನಂಗೆ ಗೊತ್ತಿಲ್ಲ. ಬಟ್ ದೇರ್ ಇಸ್ ಸ್ಟಿಲ್ ಎ ಕುಮಾರಸ್ವಾಮಿ, ದೇರ್ ಇಸ್ ಸ್ಟಿಲ್ ರೆಸಿಸ್ಟೆನ್ಸ್ ಇದೆ ಅದಕ್ಕೆ. ಎಸ್. ದೇರ್ ಇಸ್ ಸ್ಟಿಲ್ ರೆಸಿಸ್ಟೆನ್ಸ್ ಇದೆ.
ಅಲ್ವಾ? Yes, sir. ಮತ್ತೆ ಒಕ್ಕಲಿಗರಲ್ಲಿ ಎಲ್ಲರೂ ಕಾಂಗ್ರೆಸ್ ಪರವೇ ನಿಲ್ಲುವ ಒಕ್ಕಲಿಗರು ಅಂತಿಲ್ಲ, ಪರಂಪರಾನುಗತವಾಗಿ ಕಾಂಗ್ರೆಸ್ ಆಂಟಿ ಆಗಿ ನಿಲ್ಲುವ ಒಕ್ಕಲಿಗರು ಇದ್ದಾರೆ. ಹಾಗಾಗಿ ದರ್ ಇಸ್ ಅ ಪರ್ಸೆಂಟೇಜ್. Yes. ಹಾಗಾಗಿ ಲಾರ್ಜ್ ನಂಬರ್ ಬರುತ್ತೆ, ಬಟ್ ಸಂಪೂರ್ಣ ಗುಡಿಸ್ಕೊಂಡು ಬರುತ್ತೆ ಅಂತ ಹೇಳೋ ಸ್ಟೇಜಲ್ಲಿ ಇಲ್ಲ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಲಿಂಗಾಯತರು ಈ ಕಳೆದ ಚುನಾವಣೆಯಲ್ಲಿ ಬಿಹೇವ್ ಮಾಡ್ದಂಗೆ ಮಾಡ್ತಾರೆ ಅನ್ನುವ ಯಾವ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ತಿಲ್ಲ. ಮುಂದೇನಾದ್ರು ಬದಲಾವಣೆ ಆದ್ರೆ ನಂಗೆ ಗೊತ್ತಿಲ್ಲ, ಓಕೆ, ಸದ್ಯಕ್ಕೆ ಕಾಣಿಸ್ತಿಲ್ಲ. ಅಂದ್ರೆ ಬಿಜೆಪಿ ವಿರುದ್ಧ ಹಾಕಿದಂಗೆ ಆ ಥರ ಹೊಡೀತಾರೆ ಅಂತ ಅನ್ನಿಸ್ತಿಲ್ಲ ಇನ್ನೂ ಅದು ನನಗೆ. ಓಕೆ, ಯಾಕಂದರೆ ಈ ಸರಿ ಅವ್ರು ಯುನೈಟ್ ಆಗೋ ಚಾನ್ಸಸ್ಸೇ ಹೆಚ್ಚಾಗ್ತಾ ಇದೆ. ಓಕೆ. ಹಾಗಾಗಿ ಸಿದ್ದರಾಮಯ್ಯ ರಾಜ್ಯವ್ಯಾಪಿ ಕುರುಬರ ಮತವು ಸ್ವಲ್ಪ ದಲಿತರು ಮತ್ತು ಮುಸ್ಲಿಮರದ್ದು ಬಿಡಿ ಎಲ್ಲಿದ್ದರೂ ಬರುತ್ತದು, ಅದು ಕ್ಯಾಪ್ಟಿವ್ ಪವರ್ ಇದ್ದಂಗೆ, ಜೊತೆಯಲ್ಲಿ ಕ್ಯಾಪ್ಟಿವ್ ಪವರು, ಬೇರೆ ದಾರಿ. ಎಸ್. ಮುಸಲ್ಮಾನರಿಗೆ ಎಲ್ಲಿಯವರೆಗೆ ಒಂದು ಎಕ್ಸ್ ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿಯನ್ನೇ ಗೆಲ್ಲಿಸಿಕೊಳ್ಳಲಾಗದ ಪರಿಸ್ಥಿತಿ ಇರುತ್ತದೆ, ಅಲ್ಲಿಯವರೆಗೆ ಆ್ಯಂಟಿ BJP ಯಾರ್ಯಾರಿದ್ದಾರೆ ಅವರ ವಿರುದ್ಧ ಅವ್ರ ಮತವನ್ನು ಕೊಡ್ತಾ ಇರ್ತಾರೆ. ದ ಡೇ ದೇ ಗೆಟ್ ದೇರ್ ಪವರ್, ಈ ಕ್ಷೇತ್ರದಲ್ಲಿ ನಾನು ಗೆಲ್ಲಿಸ್ಕೋಬೋದು ನನ್ನನ್ನು ಅಂದಾಗ ಕಾಂಗ್ರೆಸ್ಗೆ ಕೊಡಬೇಕು ಅಂತ ಯಾವ ನಿಯಮವೂ ಅವ್ರ ಹತ್ರ ಇರಲ್ಲ, ಬೇರೆ ಆಲ್ಟರ್ನೇಟಿವ್ ಹುಡ್ಕೊಂಡ್ಬಿಡ್ತಾರೆ, ಅವರೇ ಅವ್ರನ್ನ ಆಯ್ಕೆ ಮಾಡ್ಬೋದು. ವಿಚ್ ಇಸ್ ವೆರಿ ಕ್ಲಿಯರ್ ಇನ್ ಬಿಹಾರ್ ಎಲೆಕ್ಷನ್ಸ್ ವಿತ್ AIMM. ಎಸ್. Why did they not vote RJD in Congress alangara Muslims? OSC ನೋಡಿದ್ರೆ They knew. Yes. This is a better choice. ಇದು ನಡೆಯುತ್ತೆ. ಕಾಂಗ್ರೆಸ್ ಭ್ರಮೆಯಲ್ಲಿದೆ, ಜೀವನ ಪರ್ಯಂತ ನಮಗೆ ಅದು ಓಟದ ನಿಲ್ಲಲ್ಲ. ಅದು ಮುಂದಿನ 3-4 ಚುನಾವಣೆ ಅಥವಾ ರಿಆರ್ಗನೈಸೇಷನ್ ಆದಾಗ ಮುಸ್ಲಿಮರೇ ಪ್ರಾಬಲ್ಯ ಇರಬಹುದಾದ ಕ್ಷೇತ್ರಗಳಲ್ಲಿ ನೀವೇನು ಮಾಡಿದ್ರು ಆಗಲ್ಲ, ಅದು ಅವ್ರಿಗೆ ಬೇಕಾಗಿದೆ ಅವ್ರು ಎಲೆಕ್ಟ್ ಮಾಡ್ಕೊಳ್ಳೋದು. ಅದರಲ್ಲಿ ಕಾಂಗ್ರೆಸ್ನವರು ಇರ್ಬೋದು. ಓಕೆ. ಹಾಗಾಗಿ ಸಿದ್ದರಾಮಯ್ಯನವರ ಮತಗಳಿಕೆಯ ಶಕ್ತಿ ಅಕ್ರಾಸ್ ಕರ್ನಾಟಕ ಏನಾಗ್ಬಿಡುತ್ತೋ ತೆಗೆದುಬಿಟ್ರೆ ಅನ್ನುವ ಭಯವು, ಪಕ್ಷವನ್ನು ಕೈ ಹಿಡಿದು ಕಾಪಾಡಿರುವ DKಗೆ ಕೊಡದಿದ್ದರೆ ಏನಾದೀತೋ ಎಂಬ ಭಯವು ಕಾಡ್ತಾ ಇದೆ. ಈ ಹೈಕಮಾಂಡ್ ಎಂಬ ಒಂದು ಬೆನ್ನುಮೂಳೆ ಇಲ್ಲದ ಜೀವಿಯನ್ನು ಕಾಡ್ತಾ ಇರೋಂಗಿದೆ. ಅದಕ್ಕೆ ಬೇಕಾದಂತಹ ಇಂಜೆಕ್ಷನ್ ಹಾಂ ಯಾರು ಇಲ್ವಾ ಸರ್? ಅದನ್ನು ಅವರೇ ಕಂಡುಹಿಡ್ಕೋಬೇಕು, ಬೇರೆ ಯಾವುದೂ ಸಾಧ್ಯ ಇಲ್ಲ. ಎಸ್. ಇನ್ನು ದುಬೈ ಏರ್ ಶೋನಲ್ಲಿ ಭಾರತದ ಫೈಟರ್ ಜೆಟ್ ತೇಜಸ್ ಪತನಗೊಂಡಿದ್ದು ಪೈಲಟ್ ದುರ್ಮರಣಕ್ಕೀಡಾಗಿದ್ದಾರೆ. ಬೆಂಗಳೂರಿನ HAL ನಿರ್ಮಿತ ಸಿಂಗಲ್ ಸೀಟ್ ಲಘು ಯುದ್ಧ ವಿಮಾನ ಇವತ್ತು ಮಧ್ಯಾಹ್ನ 2:10 ಸುಮಾರಿಗೆ ವೈಮಾನಿಕ ಪ್ರದರ್ಶನ ನೀಡ್ತಾ ಇರುವಂತಹ ಸಂದರ್ಭದಲ್ಲೇ ಪತನ ಆಗಿದೆ. ವಿಮಾನ ಪತನಗೊಂಡ ಸ್ಥಳದಲ್ಲಿ ದಟ್ಟ ಹೊಗೆ ಆವರಿಸಿಕೊಂಡಿತ್ತು. ವೈಮಾನಿಕ ಪ್ರದರ್ಶನ ವೀಕ್ಷಿಸೋಕೆ ಹೋದಂತಹ ಸಾವಿರಾರು ಸಂಖ್ಯೆಯ ಪ್ರೇಕ್ಷಕರಲ್ಲಿ ಒಂಥರ ಆತಂಕ ಇದ್ದೇ ಇರುತ್ತೆ, ಕಾಣಿಸ್ಕೊಳ್ತು. ನೆಗೆಟಿವ್ ಯೂಟರ್ನ್ನಿಂದ ರಿಕವರ್ ಆಗೋಕೆ ವಿಫಲವಾಗಿ ದುರಂತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಭಾರತ ವಾಯುಸೇನೆ ಪೈಲಟ್ ಮೃತಪಟ್ಟಿರೋದಕ್ಕೆ ದುಃಖ ಹಾಕಿದೆ. ಇದು ದುಃಖದ ಕಥೆನೇ, ನನಗೇನು ಇದು ಅನ್ನಿಸ್ತಿಲ್ಲ. ಬಟ್ ಮೇಕ್ ಇನ್ ಇಂಡಿಯಾ ಅದು ಸಿಂಗಲ್ ಸೀಟ್ ಸಿಂಗಲ್ ಎಂಜಿನ್, ಇದು 4.5 ಜನರೇಷನ್ 4.5, 5, 6 ಜನರೇಷನ್ಸ್ ಏರ್ಕ್ರಾಫ್ಟ್ಸ್. ಈಗ ಸುಖಾಯ್ 56 ಎಲ್ಲ ಬರ್ತಿರೋದಲ್ಲ 5th ಜನರೇಷನ್, F-35 ಅಮೆರಿಕಾಯಿಂದ ಬರ್ತಿರೋದಲ್ಲ 5th ಜನರೇಷನ್, J-35 ಬರ್ತಿರೋ ಚೈನೀಸ್ ಎಲ್ಲ 5th ಜನರೇಷನ್ಸ್, 5th ಜನರೇಷನ್ ಏರ್ಕ್ರಾಫ್ಟ್ಸ್. 400 kg ಡ್ಯಾಶ್. ಏನಪ್ಪ ಅಂದರೆ ಸ್ಯಾಡ್, ಇನ್ನೊಂದು ದೇಶಕ್ಕೆ ಹೋಗಿ ನಾವು ಸಾಧನೆ ತೋರಿಸ್ತಾ ಇದ್ದಾಗ ಹಿಂಗೆ ಆಯ್ತಲ್ಲಪ್ಪ ಅಂತ. ಬಟ್ ಏನಕ್ಕೆ ಬೇಕಾದ್ರೂ ಆಗಿರ್ಬೋದು, ಪೈಲಟ್ಗೆ ರಿಕವರಿ ಮಾಡ್ಕೊಳ್ಳೋಕೆ ಟೈಮ್ ಆಗದೆ ಇರ್ಬೋದು, ಟೆಕ್ನಿಕಲಿ ಏನಾದ್ರು ಸಮಸ್ಯೆ ಆಗಿರ್ಬೋದು, ವಿ ಡೋಂಟ್ ನೋ ಏನಾಗಿದೆ ಅಂತ ಪರ್ಟಿಕ್ಯುಲರ್. ಬಟ್ ಇದರಿಂದ ದೊಡ್ಡ ಇದು ಸಮಸ್ಯೆ ಅಂತ ಅನ್ಕೋಬಾರ್ದು. ಯಾಕೆ ದೇಶದ ವಿಚಾರದಲ್ಲಿ, ಪಾಪ ಪೈಲಟ್ ವಿಚಾರದಲ್ಲೆಲ್ಲ. ಯಾಕೆ ಅಂದರೆ ಈ ಥರದ ಏರ್ ಶೋಗಳಲ್ಲಿ ಅಪಘಾತಗಳು ಎಲ್ಲ ಮುಂದುವರೆದ ರಾಷ್ಟ್ರಗಳಿಗೂ ಆಗಿದೆ, ಆಗಿಲ್ಲ ಅಂತೇನಿಲ್ಲ. ರಷ್ಯಾಗಾಗಿದೆ, US-ಗಾಗಿದೆ. ಅಲ್ಲ, ಡಿಫೆನ್ಸ್ ಕ್ಷೇತ್ರದಲ್ಲಿ ನಾವು ಬಹುದೊಡ್ಡ ಹೆಜ್ಜೆಯನ್ನು ಇಡಕ್ಕೆ ಶುರು ಮಾಡಿದಾಗ ಇದು ತೊಂದರೆ ಇಲ್ಲ, ಇಟ್ಸ್ ಆಲ್ ರೈಟ್, ಏನು ವರಿ, ಅದಕ್ಕೂ ಸಂಬಂಧ ಅಲ್ಲ. ಓಕೆ, ಆಯ್ತಲ್ಲ ಅಂತ ಬೇಜಾರಿದೆ. ಓಕೆ, ಹಾಂ, ಬಟ್ ದಟ್ ಡಸಂಟ್ ಮೀನ್ ಹಂಗಾರೆ ಅಮೆರಿಕನ್ಸ್ದು ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ಸ್ ಯಾವುದು ಆಗಿಲ್ವಾ? ಓಕೆ, ಅರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಮೇಲೆ ಲ್ಯಾಂಡ್ ಆಗೋವಾಗಲೇ ಹತ್ಕೊಂಡು ಈ ಉಳಿದಿದ್ದು ಜೊತೆಗೆ ಒಂದು 16 ವಿಮಾನ ಸುಟ್ಟಿರೋ ಕಥೆಗಳೆಲ್ಲ ಇವೆ. ಇದೇ ಥರ ಏರ್ ಶೋಗಳಲ್ಲಿ ಪ್ಯಾರಿಸ್ ಏರ್ ಶೋ ಬಿದ್ದಿದ್ದಿದೆ, ಯಾಕಿಲ್ಲ? ಎಸ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಗಾಜಾದಲ್ಲಿ ನಡೀತಾ ಇದ್ದಂತ ಇಸ್ರೇಲ್ ಹಮಾಸ್ ನಡುವಿನ ಯುದ್ಧ ಸಾಕಷ್ಟು ಜನರನ್ನ ಬಲಿ ಪಡ್ಕೊಂಡಿತ್ತು. ಇಸ್ರೇಲ್ ರಕ್ಷಣಾ ಪಡೆಗಳು ಇತ್ತೀಚೆಗೆ ಗಾಜಾ ಪಟ್ಟಿಯಲ್ಲಿ ಹಮಾಸ್ನ ಪ್ರಮುಖ ಸುರಂಗವನ್ನ ಪತ್ತೆ ಹಚ್ಚಿದೆಯಂತೆ. ಈ ಸುರಂಗ
ಸುರಂಗದಲ್ಲಿ ಭಯೋತ್ಪಾದಕ ಗುಂಪು ಲೆಫ್ಟಿನೆಂಟ್ ಹದರ್ ಗೋಲ್ಡಿನ್ ದೇಹವನ್ನು ಇಟ್ಕೊಂಡಿದ್ದ ಬಗ್ಗೆ ಬಯಲಾಗಿದೆ. ಈಗ ಸುರಂಗವು ಜನನಿಬಿಡ ರಫಾ ನಗರದಲ್ಲಿ ಹಾದು ಹೋಗುತ್ತಂತೆ. ಸುಮಾರು 7 ಕಿಲೋಮೀಟರ್ಗಿಂತ ಹೆಚ್ಚು ಉದ್ದ ಇದೆ ಅಂತೆ. 25 ಮೀಟರ್ ಆಳ ಮತ್ತು 80 ಕೊಠಡಿಗಳನ್ನು ಹೊಂದಿದೆ ಅಂತೆ. ಈ ಸುರಂಗವನ್ನು ಹಮಾಸ್ ಕಮಾಂಡರ್ಗಳು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸೋಕೆ, ದಾಳಿಗಳನ್ನು ಯೋಜಿಸೋಕೆ ಮತ್ತು ವಾಸ್ತವ್ಯವನ್ನು ವಿಸ್ತರಿಸಲು ಬಳಸ್ತಾ ಇದ್ರು ಅಂತ ಇಸ್ರೇಲ್ನ ರಕ್ಷಣಾ ಪಡೆ ಹೇಳಿದೆ. ಹಮಾಸ್ ನಾಯಕ ಮೊಹಮ್ಮದ್ ಸಿನ್ವರ್ ಹಾಗೂ ಮೊಹಮ್ಮದ್ ಶಬಾನಾ ಸೇರಿದಂತೆ ಹಮಾಸ್ನ ಹಿರಿಯ ಕಮಾಂಡರ್ಗಳು ಕಮಾಂಡ್ ಪೋಸ್ಟ್ಗಳಾಗಿ ಬಳಸ್ತಾ ಇದ್ದಂಥ ಕೊಠಡಿಗಳನ್ನು ಸೇನೆ ಈಗ ಪತ್ತೆ ಮಾಡಿದೆ. ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಹೇಗಿದೆ ಅಂತ. ಈ ಮಧ್ಯೆ ದೆಹಲಿ ಬಾಂಬ್ ಸ್ಫೋಟದ ತನಿಖೆ ತೀವ್ರಗೊಳಿಸಿದೆ ಎನ್ಐಎ. ಫರೀದಾಬಾದ್ನ ಅಲ್ ಫಲಾಹ್ ವಿವಿ ಇದೆಯಲ್ಲ ವಿಶ್ವವಿದ್ಯಾಲಯ, ಅವುಗಳ ಕೊಠಡಿಗಳ ಲಾಕರ್ನಲ್ಲಿ ಮದ್ದುಗುಂಡೆಲ್ಲ ಪತ್ತೆಯಾವಿಯಂತೆ ವಿಶ್ವವಿದ್ಯಾಲಯದಲ್ಲಿ. ನೋಡಿ, ಉಗ್ರ ಮುಜಾಮಿಲ್ ಮೊಬೈಲ್ನಲ್ಲಿ ಜೈಷ್ ಉಗ್ರ ಮುಖಂಡನ ಪ್ರಚೋದನಕಾರಿ ಭಾಷಣಗಳಿದ್ವಂತೆ. 200ಕ್ಕೂ ಹೆಚ್ಚು ವಿಡಿಯೋಗಳಂತೆ. ಬಾಂಬ್ ತಯಾರಿ ಮಾಡೋದು ಹೆಂಗೆ ಅಂತೆ, ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಹೇಗೆ, ಎಲ್ಲ ವಿಡಿಯೋಗಳು ಅದರಲ್ಲಿ ಇದ್ದುವಂತೆ. ಪ್ಯಾಲೆಸ್ಟೈನ್ನಲ್ಲಿ ಹಮಾಸ್ದು ಈ ಥರದ ಟನಲ್ಗಳು ಆಪರೇಷನಲ್ಲಿ ಇಟ್ಕೊಂಡಿದ್ದು ಹೊಸದೇನಲ್ಲ, ಹಿಂದೆನೂ ಬಂದಿತ್ತು. ಇದು ಭಾಳ ಲಾಂಗ್ ಇದೆ. 25 ಮೀಟರ್ ಡೆಪ್ತ್ ಅಂದರೆ ಆಲ್ಮೋಸ್ಟ್ ಒಂದು 75-80 ಅಡಿ ಕೆಳಕ್ಕೆ ಹೋಗಿದೆ. ಅಂದರೆ ಸಾಮಾನ್ಯ ಅಲ್ಲ. ಯಾವ ಬಾಂಬು ಕೂಡ ಅದಕ್ಕೆ ಡ್ಯಾಮೇಜ್ ಮಾಡೋಕ್ಕಾಗಲಿಕ್ಕಿಲ್ಲ ಸರ್. ಆಗತ್ತೆ, ಅಲ್ಲ ಹೀಗೆ ದೊಡ್ಡ ಆದರೆ ಆಗುತ್ತೆ. ನಾರ್ಮಲ್ 80 ಅಡಿಗೆಲ್ಲ ಇದೆ, ಆಗತ್ತೆ. 80 ಅಡಿಗೆ ಬೇಕಾದ್ರೆ ಗೊತ್ತಾಗಬೇಕಲ್ಲ. ಒಳಗಡೆ ಕೊಠಡಿ ಎಲ್ಲ ಮಾಡ್ಕೊಂಡಿದ್ದಾರೆ, ಅದನ್ನು ಏನು ಬೇಕಾದ್ರೂ ಮಾಡ್ಕೋಬೋದು, ಬೇರೆ ವಿಚಾರ. ಇದೇನು ಹೊಸದಲ್ಲ. ಯಾರಿಗೆ? ಇಸ್ರೇಲ್ಗೂ ಹೊಸದಲ್ಲ, ಹಮಾಸ್ಗೂ ಹೊಸದಲ್ಲ. ಬಟ್ ಎಷ್ಟು ಮುಂದಕ್ಕೆ ಹೋಗಿದ್ದಾರೆ ಇವರು ಅಂತ ಲೆಕ್ಕ ಹಾಕೊಳ್ಳಿ. ಆದರೆ ಇಟ್ಸ್ ಕಾಲ್ಡ್ ಟನಲ್ ಸಿಟಿ. ಅದು ಅವರು ಎಷ್ಟು ಟನಲ್ ತೋಡ್ಬಿಟ್ಟಿದ್ದಾರೆ ಅಂತಂದರೆ ನಾಳೆ ಎಲ್ಲೆಲ್ಲಿ ಕುಸ್ಕೊಳ್ಳುತ್ತೋ ಟನಲ್ಗಳು ಗೊತ್ತಿಲ್ಲ. ಊರಲ್ಲಿ ಕುಸ್ಕೊಂಡು ಗೊತ್ತಾಗತ್ತಾವ ಎಲ್ಲಿ ಉಂಟು ಟನಲ್ ಇತ್ತಾ ಅಂತ ಗೊತ್ತಾಗ್ಬೋದೇನೋ. ಅವಾಗ ಮಾಡಿದ್ದು ನನ್ನ ಜೋಕು. 55,000 ಕೋಟಿ ಹೇಳ್ತಾ ಇರೋದು ಸಾಹೇಬರು ಟನಲ್ಗೆ. ನಮ್ಮದು ಹೌದು ಎಷ್ಟೋ 30 ಕಿಲೋಮೀಟ್ರಾ 18 ಕಿಲೋಮೀಟರ್ ಸರ್. ಅದಾ 18 ಕಿಲೋಮೀಟ್ರಿಗೆ 55,000 ಕೋಟಿ ಹೇಳ್ತಿದ್ದಾರೆ ಇವರು. ಹೌದು ಸರ್ ಬೇಡ ಸರ್, ಯಾಕೋ ಒಂದ್ಸರಿ ಹಮಾಸ್ ಜೊತೆ ಮಾತಾಡೋಣ, ಮಾತಾಡ್ಬಿಟ್ಟು ಆಮೇಲೆ ನೋಡೋಣ, ಪ್ಲ್ಯಾನ್ ಮಾಡೋಣ ಒಂಚೂರು. ಈಗಲೇ ಕೈ ಹಾಕಿ ಅವ್ರಿಗೂ ಕೆಲಸವಿಲ್ಲ, ಅವ್ರನ್ನೇ ಇಲ್ಲಿ ಕರ್ಕೊಂಬರ್ಬೇಕಾ ನೋಡೋಣ ಇಂಜಿನಿಯರ್ಗಳನ್ನ. ಏನು ಹುಡುಗಾಟನ ಸರ್? 55,000 ಕೋಟಿ 18 ಕಿಲೋಮೀಟ್ರು, 7 ಕಿಲೋಮೀಟ್ರಿಗೆ 25 ಮೀಟ್ರ್ 80 ಅಡಿ ಒಳಗೋಗಿದ್ದಾರೆ. ನೋಡಿಪ್ಪ ಯಾತಕ್ಕೋ ಒಂದ್ಸರಿ. ಹಾಂ, ಎಸ್